ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಕ್ಲೀನ್ ಸ್ವೀಪ್ ಆಗಿದೆ ಗುರು. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮಧ್ಯೆ ನಡೀತಿರುವಂಥ ಒಂದು ODI ಸೀರೀಸಲ್ಲಿ ಇಂಡಿಯಾ ಇಂಗ್ಲೆಂಡ್ ತಂಡಕ್ಕೆ ಕ್ಲೀನ್ ಸ್ವೀಪ್ ಮಾಡಿದೆ ಅಂತಲೇ ಹೇಳ್ಬೋದು ODI ಸೀರೀಸ್ನ. ಆ್ಯಂಡ್ T20ನಲ್ಲಿ 4-1 ಗೆದ್ದಿತ್ತು. ಆ್ಯಂಡ್ ಇಲ್ಲಿ ಇಡೀ ಮೂರು ಒಂದು ODI ಮ್ಯಾಚ್ಗಳನ್ನು ಇಂಡಿಯಾನ ಗೆದ್ದು ಇಂಗ್ಲೆಂಡ್ಗೆ ಕ್ಲೀನ್ ಸ್ವೀಪ್ ಮಾಡಿದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚಲ್ಲೂ ಕೂಡ ಹೇಳ್ತಾ ಇದ್ದೆ, ನನಗೆ ಇನ್ನೊಂದು ಮ್ಯಾಚ್ ಇದೆ. ಅದು ಒಂದು ರೀತಿಯಲ್ಲಿ ಆಟ ಕೊಂಡ್ರು ಲೆಕ್ಕಕ್ಕಿಲ್ಲ ನನಗೆ, ಯಾಕಂತಂದರೆ ಅದನ್ನು ಕೂಡ ಇಂಡಿಯಾ ಹೊಡಿತಾರೆ. ಈ ಒಂದು 2 ಮ್ಯಾಚ್ ಹೊಡೆದಿರೋದ್ರಿಂದ ಅದೇನು ಹೊಡೆಯುವಂಥ ದೊಡ್ಡದಲ್ಲ ಅಂತ. 142 ರನ್ಗಳಿಂದ ಮೂರನೇ ಒಂದು ODI ಪಂದ್ಯನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಒಂದು ದೊಡ್ಡ ಮಾರ್ಜಿನು 142 ರನ್ಸು. ಆ್ಯಂಡ್ ಫಿಫ್ತ್ T20ನಲ್ಲಿ 150 ರನ್ಗಳಿಂದ ಗೆದ್ದಿರುವಂಥದ್ದು. ಅದು T20ನಲ್ಲಿ. ಬಟ್ ಇಲ್ಲಿ ಒನ್ ಡೇದಲ್ಲಿ ತೊಗೊಳಕ್ಕೆ ಹೋದರೆ 142 ರನ್ಸಿಂದ ನಮ್ಮ ಇಂಗ್ಲೆಂಡ್ ತಂಡನ ಸೋಲಿಸಿದ್ದಾರೆ ನಮ್ಮ ಭಾರತ ತಂಡದವರು. ಟಾಸ್ ಗೆದ್ದು ಇಂಡಿಯಾಗೆ ಬ್ಯಾಟಿಂಗ್ನ ಕೊಡ್ತಾರೆ. ಬಟ್ಲರ್ ಅವರು ಅಗೇನ್ ಲಾಸ್ಟ್ ಮ್ಯಾಚಲ್ಲೂ ಕೂಡ ಅದೇ ಮಾಡಿದರು. ಅಟ್ಲೀಸ್ಟ್ ಮೇ ಬಿ ಇವತ್ತು ಚೇಂಜ್ ಮಾಡ್ಬೋದಿತ್ತೇನೋ, ಬಟ್ ಚೇಂಜ್ ಮಾಡಲಿಲ್ಲ ಅವರು. ಅವರು ಚೇಸಿಂಗ್ನೇ ನಂಬ್ಕೊಂಡು ಚೇಂಜ್ ಮಾಡ್ತೀವಿ ಅಂತಲೇ ಬಂದರು. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಮ್ಮ ರೋಹಿತ್ ಅವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ. ಲಾಸ್ಟ್ ಮ್ಯಾಚ್ ಸೆಂಚುರಿ ಹೊಡೆದ್ರು ಕೂಡ. ಈ ಒಂದು ಮ್ಯಾಚಲ್ಲಿ 1 ರನ್ಗೆ ಮಾರ್ಕ್ ವುಡ್ ಬೌಲಿಂಗಲ್ಲಿ ಫಿಲ್ ಸಾಲ್ಟ್ಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಬಟ್ಲರ್ ತುಂಬ ಚೆನ್ನಾಗಿ ಕ್ಯಾಚ್ ಹಿಡಿದ್ರು. ಅವರು ಔಟ್ ಆಗಿದ್ದಾದಮೇಲೆ ಕೊಹ್ಲಿ ಬರ್ತಾರೆ. ಕೊಹ್ಲಿ ಬಂದಾದಮೇಲೆ ಶುಭ್ಮನ್ ಗಿಲ್ ಆ್ಯಂಡ್ ಕೊಹ್ಲಿ ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು ಕೂಡ. ಆ ಒಂದು ಕವರ್ ಡ್ರೈವ್ಗಳಾಗಿರ್ಬೋದು, ಸ್ಟ್ರೇ ಡ್ರೈವ್ ಆಗಿರ್ಬೋದು, ಸೂಪರಾಗಿ ಮಾಡಿದ್ರು. ಒಂದು 2-3 ಶಾಟ್ಗಳು ಎಡ್ಜ್ ಆದರೂ ಕೂಡ, ಬಟ್ ಆ ಕಾನ್ಫಿಡೆನ್ಸ್ ಇತ್ತಲ್ಲ, ಇಬ್ಬರು ಕೂಡ ತುಂಬ ಅಗ್ರೆಸಿವ್ ಆಗಿ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಕೊಹ್ಲಿ ಜೊತೆಗೆ ಶುಭ್ಮನ್ ಗಿಲ್ ಆ ಡ್ರೈವ್, ಕವರ್ ಡ್ರೈವ್ ಆಗಿರ್ಬೋದು, ಆ್ಯಂಡ್ ಶುಭ್ಮನ್ ಗಿಲ್ದು ಸ್ಟ್ರೇ ಡ್ರೈವ್ ಆಗಿರ್ಬೋದು, ಆ್ಯಂಡ್ ವಿರಾಟ್ ಕೊಹ್ಲಿದು ಕವರ್ ಡ್ರೈವ್ ಆಗಿರ್ಬೋದು, ಅದು ನೋಡಲಿಕ್ಕೆ ಒಂಥರ ಹಬ್ಬಗುರು. ಆ ಥರ ಏನಾದರೂ ಶಾಟ್ಗಳು ನೋಡ್ತಾ ಇದ್ದರೆ ತುಂಬ ಸ್ಟೈಲಿಶ್ ಆಗಿ ಕಾಣ್ತಾರೆ ಇಬ್ಬರು ಕೂಡ ತುಂಬ ರೋಚಿಗೆದ್ಬಿಟ್ಟಿದ್ರು. ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಶುಭ್ಮನ್ ಗಿಲ್ ಸಖತ್ತಾಗಿ ಆಡಿರೋ ಟೈಮಲ್ಲಿ ಕೊಹ್ಲಿ ಕೂಡ ಹಾಫ್ ಸೆಂಚುರಿ ಮಾಡ್ಕೊತಾರೆ. ಹಾಫ್ ಸೆಂಚುರಿ ಮಾಡ್ಕೊಂಡಿದ್ದಾದಮೇಲೆ ಅವರು ಔಟ್ ಆಗ್ತಾರೆ. ಆದಿಲ್ ರಶೀದ್ ಬೌಲಿಂಗಲ್ಲಿ ಸಖತ್ತಾಗಿರುವಂಥ ಬಾಲ್ ಅದು. ಫಿಲ್ ಸಾಲ್ಟ್ಗೆ ಒಂದು ಕ್ಯಾಚ್ ಕೊಟ್ಟು ಅವ್ರು ಔಟ್ ಆಗ್ತಾರೆ. ಆ್ಯಂಡ್ ಅವ್ರು ಔಟ್ ಆಗಿದ ತಕ್ಷಣ ಶ್ರೇಯಸ್ ಅಯ್ಯರ್ ಬರ್ತಾರೆ. ಶ್ರೇಯಸ್ ಅಯ್ಯರ್ ಸಖತ್ತಾಗಿರುವಂಥ ಫಾರ್ಮಲ್ಲಿದ್ದಾರೆ. ಆ್ಯಂಡ್ 78 ರನ್ ಹೊಡಿತಾರೆ 64 ಬಾಲಲ್ಲಿ. ಆ್ಯಂಡ್ ಒಂದು ಟೈಮಲ್ಲಿ ಶ್ರೇಯಸ್ ಅಯ್ಯರ್ಗೆ ಆ್ಯನ್ಯುವಲ್ ಕಾಂಟ್ರಾಕ್ಟಿಂದನೇ ಅವ್ರನ್ನ ಆಚೆ ಇಟ್ಟಿದ್ರು. ಬಟ್ ಏನಕ್ಕೆ ಇಟ್ಟಿದ್ರು ಅಂತಲೇ ಅರ್ಥ ಆಗಲಿ ನನಗೆ. ಇಂಥ ಒಬ್ಬ ಒಳ್ಳೆ ಪ್ಲೇಯರು ಆ್ಯಂಡ್ ಈ ರೇಂಜಿಗೆ ಆಡೋವಂಥ ಪ್ಲೇಯರ್ನ ಆ್ಯನ್ಯುವಲ್ ಕಾಂಟ್ರಾಕ್ಟಿಂದ ಹೊರಗಡೆ ಹೇಳ್ತಾರೆ ಅಂತಂದರೆ ನಿಜವಾಗ್ಲೂ BCCIಗೆ ಬುದ್ಧಿ ಇದೆಯಾ ಅಲ್ಲೋ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ BCCIಗೆ ಏನಾದರೂ ಬೇಜಾರಿದೆಯಾ ಅಥವಾ ಅಂತ ಏನಂತ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಒಂದು ವರ್ಲ್ಡ್ ಕಪ್ಪಲ್ಲಿ ಮೋದಿ ಅವರು ಏನೋ ಸೆಕೆಂಡ್ ಮಾತಾಡ್ಸೋ ಟೈಮಲ್ಲಿ ಸ್ವಲ್ಪ ಅವ್ರು ರಿಯಾಕ್ಟ್ ಮಾಡಿರೋ ರೀತಿ ನೋಡಿ ಮೇ ಬಿ ಅವಾಗ ಸ್ವಲ್ಪ ಎಲ್ಲೋ ರೀತಿಯಲ್ಲಿ ಗಾಸಿಪ್ಗಳೆಲ್ಲ ರೂಮರ್ಸ್ ಎಲ್ಲ ಓಡಾಡ್ತಾ ಇತ್ತು. ಅದಕ್ಕೋಸ್ಕರ ಅವ್ರು ಆಚೆ ಇಟ್ಟಿದ್ದಾರೆ ಆ್ಯನ್ಯುವಲ್ ಕಾಂಟ್ರಾಕ್ಟಿಂದ. ಮೋದಿ ಅವರಿಗೆ ಕರೆಕ್ಟಾಗಿ ಮಾತಾಡಿಲ್ಲ ಆ್ಯಂಡ್ ಅದೇನು ನಡೀತಾ ಇತ್ತು. ಅದಕ್ಕೋಸ್ಕರನೇ ಹೊರಗಡೆ ಇಟ್ಟಿದ್ರು ಅಂತ. ಬಟ್ ಇವಾಗ ನೋಡ್ತಾ ಇದ್ದರೆ ಸಿಕ್ಕಿರೋ ಚಾನ್ಸ್ನ ಒಂದು ಸಖತ್ತಾಗಿ ಯೂಸ್ ಮಾಡ್ಕೊತಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು. 78 ರನ್ನು 64 ಒಂದು ಬಾಲ್ಗಳಲ್ಲಿ 120 ಸ್ಟ್ರೈಕ್ಗಳಲ್ಲಿ ಹೊಡಿತಿದ್ರು. ಆ್ಯಂಡ್ ಅದ್ರ ಜೊತೆಗೆ ಶುಭ್ಮನ್ ಗಿಲ್ ಅವರು ಕೂಡ ತಮ್ಮ ಒಂದು 7ನೇ ಒಂದು ಒನ್ ಡೇ ಶತಕನ ಹೊಡಿತಾರೆ 112 ರನ್ನು 102 ಬಾಲಲ್ಲಿ. ಆ್ಯಂಡ್ ಸ್ಟ್ರೈಕ್ ರೇಟ್ ಕೂಡ ತುಂಬ ಚೆನ್ನಾಗಿದೆ. ಅವರು ಶತಕನ ಕಂಪ್ಲೀಟ್ ಮಾಡಿ ಅವರು ಕೂಡ ಅಲ್ಲಿ ಔಟ್ ಆಗ್ತಾರೆ ಆದಿಲ್ ರಶೀದ್ ಬೌಲಿಂಗಲ್ಲಿ. ಬೋಲ್ಡ್ ಆಗ್ತಾರೆ, ಸಖತ್ತಾಗಿರುವಂಥ ಬಾಲು. ಅವ್ರು ಔಟ್ ಆದಮೇಲೆ ರಾಹುಲ್ ಅವ್ರು ಬರ್ತಾರೆ. ಒಂದು ಸರ್ಪ್ರೈಸ್ ಏನು ಅಂತಂದರೆ ಈ ಬಾರಿ ರಾಹುಲ್ ಅವ್ರಿಗೆ ಆಫ್ ದಿ ಆರ್ಡರ್ ಕಳಿಸ್ತಾರೆ. ಅಂದರೆ 5ನೇ ಒಂದು ಸ್ಥಾನಕ್ಕೆ ರಾಹುಲ್ ಅವ್ರನ್ನ ಕಳಿಸ್ತಾರೆ. ಆ್ಯಂಡ್ ರಾಹುಲ್ ಅವರು ಆ್ಯಂಡ್ ಶ್ರೇಯಸ್ ಅವರು ಕೂಡಿ ಒಂದು ಸ್ವಲ್ಪ ರನ್ನ ಕಲೆ ಹಾಕ್ತಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಅಯ್ಯರ್ ಅವರು ಕೂಡ 78 ರನ್ನು 64 ಬಾಲಲ್ಲಿ ಮಾಡಿ ಆದಿಲ್ ರಶೀದ್ ಅವರ ಬಾಲಲ್ಲಿ ಫಿಲ್ ಸಾಲ್ಟ್ಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ರಾಹುಲ್ ಅವರು 5ನೇ ಒಂದು ಪ್ಲೇಸ್ ಸ್ಥಾನಕ್ಕೆ ಬಂದಿರೋದ್ರಿಂದ ಅವರು ಕೂಡ ಸ್ವಲ್ಪ ಶಾಟ್ಗಳು ತುಂಬ ಚೆನ್ನಾಗಿ ಆಡಿದ್ರು. ಸ್ವಲ್ಪ ಟೈಮ್ ಸಿಕ್ತು ಅವ್ರಿಗೆ, ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು 40 ರನ್ನು 29 ಬಾಲ್ಗೆ ಇನ್ನೂ ಆಡ್ಬೋದಿತ್ತು, ಬಟ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಆ್ಯಂಡ್ ಇದ್ರ ಮಧ್ಯೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ 9 ಬಾಲ್ಗೆ 17 ರನ್ನು 2 ಸಿಕ್ಸು ತುಂಬ ಚೆನ್ನಾಗಿ ಹೊಡೆದ್ರು. ಅದಾದಮೇಲೆ ಅವರು ಕೂಡ ಆದಿಲ್ ರಶೀದ್ ಬೌಲಿಂಗಲ್ಲಿ ಬೌಲ್ಡ್ ಆಗ್ತಾರೆ. ಆ್ಯಂಡ್ ರಾಹುಲ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಅಕ್ಷರ್ ಪಟೇಲ್ ಕೆಳಗಡೆ ಬಂದಿರೋದ್ರಿಂದ ಅವ್ರಿಗೆ ಮೇ ಬಿ ಸ್ವಲ್ಪ ಟೈಮ್ ಸಿಗಲಿಲ್ಲ ಅಂತ ಅನಿಸುತ್ತೆ. ಅವರು 13 ರನ್ನು 12 ಬಾಲ್ಗೆ ಔಟ್ ಆಗ್ತಾರೆ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಮೇಲೆ ಕಳಿಸಿದ್ರು ಕೂಡ ಅವ್ರಿಗೆ ಅಷ್ಟು ಒಂದು ಅಂದರೆ ಶಾಟ್ಗಳು ಮಾಡಲಿಕ್ಕೆ ಆಗಲಿಲ್ಲ. 14 ರನ್ನು 14 ಬಾಲ್ಗೆ. ಆ್ಯಂಡ್ ಹರ್ಷಿತ್ ರಾಣಾ ಕೆಳಗಡೆ ಬಂದರೂ ಕೂಡ 2 ಬೌಂಡ್ರಿಗಳು ತುಂಬ ಚೆನ್ನಾಗಿ ಹೊಡೆದ್ರು. ಒಂದು ಸಿಕ್ಸು, ಇನ್ನೊಂದು ಬೌಂಡ್ರಿ. ಅವರೇ 2 ಶಾಟ್ ತುಂಬ ಚೆನ್ನಾಗಿ ಹೊಡೆದು. ಹರ್ಷದೀಪ್ ಅವರು ಕೂಡ ಒಂದು ರನ್ಔಟ್ ಆಗ್ತಾರೆ 2 ಬಾಲ್ಗೆ 2 ರನ್ನು. ಒಟ್ಟಿನಲ್ಲಿ ಇಂಡಿಯಾ ಒಂದು 356 ರನ್ನು ಆಲ್ಔಟ್ ಆಗ್ತಾರೆ 50 ಓವರ್ಗಳಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಒಂದು ಬಿಗ್ ಒಂದು ಸ್ಕೋರೇನೆ ಇಂಗ್ಲೆಂಡ್ ಒಂದು ಅಪೋಸಿಟ್ ನೋಡೋಕೆ ಹೋದರೆ, ಅವರಿರುವಂಥ ಫಾರ್ಮಲ್ಲಿ ನೋಡೋಕೆ ಹೋದರೆ. ಇನ್ನು ಇಂಗ್ಲೆಂಡ್ ಪರವಾಗಿ ಬಾಲಿಂಗ್ ಪ್ರಕಾರ ಮಾತಾಡೋಕೆ ಹೋದರೆ ಆದಿಲ್ ರಶೀದ್ ಅವರು ತುಂಬ ಸಖತ್ತಾಗಿ ಮಾಡಿದ್ರು. 10 ಓವರ್ಗೆ 64 ರನ್ ಕೊಟ್ಟು 4 ವಿಕೆಟ್ ತೆಗೆದಿದ್ದಾರೆ. ಎಲ್ಲ ಕೂಡ ಒಂದು ಮೇನ್ ವಿಕೆಟ್ಗಳೇ. ಅವರು ಸಖತ್ತಾಗಿ ಬಾಲಿಂಗ್ ಮಾಡಿದ್ರು. ಆ್ಯಂಡ್ ಮಾರ್ಕ್ ವುಡ್ ಕೂಡ ಅಷ್ಟೇ. ಅವರು ಒಂದು 2 ವಿಕೆಟ್ ತಗೊತಾರೆ. ಮಿಕ್ಕಿದರಂತ ಎಲ್ಲರೂ ಕೂಡ ಒಂದು ಸ್ವಲ್ಪ ಡೀಸೆಂಟ್ ಆಗಿಯೇ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಗುರಿನ ಬೆನ್ನತ್ತಂತಹ ಇಂಗ್ಲೆಂಡ್ ತಂಡ 357 ರನ್ಸ್ನ ಗುರಿನ ಬೆನ್ನತ್ತಂಥ ಇಂಗ್ಲೆಂಡ್ ತಂಡ ಸ್ಟಾರ್ಟಿಂಗ್ 6 ಓವರ್ ತುಂಬ ಚೆನ್ನಾಗೇ ಮಾಡಿದ್ರು. 10 ರನ್ಸ್ ಪರ್ ಓವರಲ್ಲಿ ಹೊಡಿತಾ ಇದ್ರು. ಬಟ್ ಅದಾದಮೇಲೆ ಫಸ್ಟ್ ವಿಕೆಟ್ ಬಿದ್ದಿರೋವಂಥದ್ದನ್ನೇ ಬೆನ್ ಡಕೆಟ್ ಅವ್ರದ್ದು. ತುಂಬ ಒಂದು
ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. ಬಟ್ ನಮ್ಮ ಹರ್ಷದೀಪ್ ಸಿಂಗ್ ಅವರ ಬಾಲಿನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಸೊ ಅವರು ಔಟ್ ಆಗ್ತಾರೆ. ಸೊ ಅವರು ಔಟ್ ಆಗಿದ್ದಾದಮೇಲೆ ಟಾಮ್ ಬ್ಯಾಂಟನ್ ಬರ್ತಾರೆ. ಸೊ ಅವ್ರದ್ದು ಜಾಸ್ತಿ ಹೊತ್ತು ನಿಲ್ಲಲ್ಲ ಅಲ್ಲಿ. ಸೊ ಅವರು ಕೂಡ ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ರು. 38 ರನ್ 41 ಬಾಲ್ಗೆ. ಸೊ 4 ಬೌಂಡ್ರಿ 2 ಸಿಕ್ಸ್ ಹೊಡೆದು ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅವರು ಕೂಡ ಕುಲ್ದೀಪ್ ಯಾದವ್ ಅವ್ರ ಬೌಲಿಂಗಲ್ಲಿ ಸೊ ನಮ್ಮ ರಾಹುಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಫಿಲ್ ಸಾಲ್ಟು ಕೂಡ ಅವರು 23 ರನ್ನು ಜಾಸ್ತಿ ಹೊತ್ತು ನಿಲ್ಲಿಲ್ಲ ಹರ್ಷದೀಪ್ ಅವರ ಬೌಲಿಂಗಲ್ಲಿ. ಸೊ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ರೂಟ್ 24 ರನ್ 29 ಬಾಲ್ಗೆ ಅವರು ಕೂಡ ಅಂಥ ಒಂದು ಒಳ್ಳೆಯ ಏನು ಇನ್ನಿಂಗ್ಸ್ ಆಡಲಿಲ್ಲ. ಆ್ಯಂಡ್ ಹ್ಯಾರಿ ಬ್ರೂಕ್ ಈ ಒಂದು ಸೀರೀಸಲ್ಲಂತೂ ಅವ್ರದ್ದು ಬ್ಯಾಟಿಂಗ್ ಎಲ್ಲೂ ಕಾಣಿಸ್ಲೇ ಇಲ್ಲ ನನಗೆ. ಆ್ಯಂಡ್ ಜೋಸ್ ಬಟ್ಲರ್ ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಅಂತೂ ಅವರಿಂದ ಕಾಣ್ತಾನೆ ಇಲ್ಲ. ಸೊ ಇಲ್ಲಿ ಲಿವಿಂಗ್ಸ್ಟನ್ ಆಗಿರ್ಬೋದು, ಯಾರು ಅಂಥ ಒಂದು ಫಾರ್ಮಲ್ಲೇ ಇಲ್ಲ ಗುರು. ಅವರು ಈ ರೇಂಜಿಗೆ ಫಾರ್ಮ್ ಇಟ್ಕೊಂಡು ಅದು ಹೆಂಗೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಯಾರು ಅಂಥ ಒಂದು ಪ್ರಾಮಿಸಿಂಗ್ ಅಂತ ಅನಿಸಿಲ್ಲ ನನಗೆ. ಒಂದು ಡಕೆಟ್ ಅವರು ಸೊ ಒಂದು ಆ್ಯಂಡ್ ಸಾಲ್ಟ್ ಇಬ್ಬರು ಕೂಡ ಒಂದು ಪಾರ್ಟ್ನರ್ಶಿಪ್ ಅಂತೂ ಕೊಡ್ತಿದ್ದಾರೆ. ಬಟ್ ಬಿಗ್ ಇನ್ನಿಂಗ್ಸ್ ಅಂತ ಬಂದಾಗ ಯಾರು ಕೂಡ ಅಲ್ಲಿ ಸ್ಟ್ಯಾಂಡ್ ಆಗಿ ತೊಗೊಂಡು ಆಡ್ತಾ ಇಲ್ಲ ಅಲ್ಲಿ. ಸೊ ಅದೊಂದು ಅವರಿಗೆ ಪ್ರಾಬ್ಲಮ್ ಆಗ್ಬೋದು ನೆಕ್ಸ್ಟ್ ಇವಾಗ ಒಂದು ಚಾಂಪಿಯನ್ಸ್ ಟ್ರೋಫಿನಲ್ಲಿ. ಆ್ಯಂಡ್ ಲಿವಿಂಗ್ಸ್ಟನ್ ಕೂಡ ಅಷ್ಟೇ. ಸೊ 23 ಬಾಲ್ಗೆ 9 ರನ್ನು ಟೆಸ್ಟ್ ಆಡ್ದಂಗೆ ಆಡ್ಬಿಟ್ಟವ್ರೆ. ಸೊ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಆ್ಯಂಡ್ ಕೊನೆಗೆ ಬಂದಂಥ ಒಂದು ಅಟ್ಕಿನ್ಸನ್ ಅವರು ಸೊ 38 ರನ್ನು 19 ಬಾಲ್ಗೆ ಅವರು ಸ್ವಲ್ಪ ಒಂದು ಬೌಂಡ್ರಿಗಳನ್ನ ಮಾಡಿದ್ರು ಬಿಟ್ಟರೆ ಸೊ ಇನ್ನು ಮಿಕ್ಕಿದವರು ಯಾರೂ ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ ಅಲ್ಲಿ. ಸೊ ಒಟ್ಟಿನಲ್ಲಿ ಸೊ ಇಂಗ್ಲೆಂಡ್ ತಂಡ 214ಕ್ಕೆ 10 ವಿಕೆಟ್ ಕಳ್ಕೊಂಡು ಆಲ್ಔಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದು 35ನೇ ಓವರಲ್ಲೇ ಸೊ ಆಲ್ಔಟ್ ಆಗಿದ್ದಾರೆ 214. ಅಂದರೆ ರನ್ ರೇಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ವಿಕೆಟ್ಸ್ಗಳು ಕಾಪಾಡ್ಕೊಳ್ಳೋಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ. ಆ್ಯಂಡ್ ಇಂಡಿಯಾ ಪರ ಅಂತೂ 4 ಜನ ಸೊ 2 ವಿಕೆಟ್ನ ತೊಗೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ 2 ವಿಕೆಟ್ ತೊಗೊಂಡ್ರು. ಆ್ಯಂಡ್ ಹರ್ಷಿತ್ ರಾಣಾ 2 ವಿಕೆಟ್ ತೊಗೊಂಡಿದ್ದಾರೆ. ಆ್ಯಂಡ್ ಅಕ್ಷರ್ ಪಟೇಲ್ 2, ಸೊ ಹಾರ್ದಿಕ್ ಪಾಂಡ್ಯ 2. ಸೊ ಬಾಲಿಂಗ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಒಂದು ಎಕನಾಮಿ ರೇಟ್ ತೊಗೊಂಡ್ರು ಕೂಡ ಅಕ್ಷರ್ ಪಟೇಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಒಂದು ಕೆಲವು ಮ್ಯಾಚಸಲ್ಲಿ ರನ್ ಬರ್ತಾಯಿತ್ತು, ವಿಕೆಟ್ ಬರ್ತಾ ಇರಲಿಲ್ಲ. ಬಟ್ ಈ ಒಂದು ಮ್ಯಾಚಲ್ಲಿ ಸೊ ವಿಕೆಟ್ಸ್ ಬಂದಿದೆ, ಸೊ ರನ್ ಬಂದಿಲ್ಲ ಅಂತ ಹೇಳ್ಬೋದು. ಬಟ್ ಇವ್ರು ಮುಖ್ಯವಾಗಿ ಬಾಲರ್ ಇರೋದ್ರಿಂದ ಸೊ ಬಾಲಿಂಗ್ ಆಲ್ರೌಂಡರ್ ಇರೋದ್ರಿಂದ ಸೊ ಬಾಲಿಂಗ್ ಕಡೆಗೆ ಜಾಸ್ತಿ ಒಂದು ಗಮನ ಕೊಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ಸೊ 3-0ದಿಂದ ಸೊ ಇಂಗ್ಲೆಂಡ್ ತಂಡಕ್ಕೆ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಒನ್ ಡೇ ಸೀರೀಸಲ್ಲಿ ಭಾರತ ತಂಡ ಅಂತ ಹೇಳ್ಬೋದು. ಓಕೆ, ಇನ್ನೇನಿದ್ರು ಕೂಡ ಚಾಂಪಿಯನ್ಸ್ ಟ್ರೋಫಿನಲ್ಲಿ ನಮ್ಮ ಒಂದು ಕೈ ಚಳಕ ಅಥವಾ ಬ್ಯಾಟಿಂಗ್ ಚಳಕ ಬಾಲಿಂಗ್ ಚಳಕನ ತೋರಿಸಬೇಕಾಗುತ್ತೆ. ಚಾಂಪಿಯನ್ಸ್ ಟ್ರೋಫಿ ಸೊ ನಮ್ಮದಾಗಿಸ್ಕೊಂತಾರ ಅಂತ ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಇಂಜುರೀಸ್ಗಳು ಕೂಡ ನಮ್ಮ ಭಾರತ ತಂಡಕ್ಕೆ ಕಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮೇನ್ ಟ್ರಂಪ್ ಕಾರ್ಡ್ ಅಂತ ಏನು ಹೇಳ್ತೀವಿ ಜಸ್ಪ್ರೀತ್ ಬುಮ್ರಾ ಅವರು. ಸೊ ಅವರು ICC ಚಾಂಪಿಯನ್ಸ್ ಟ್ರೋಫಿ 2025 ಬ್ಯಾಕ್ ಇಂಜುರಿಯಿಂದ ಸೊ ಅವರು ಔಟ್ ಆಗಿದ್ದಾರೆ. ಸೊ ಅವರ ಒಂದು ಸ್ಥಾನ ಹರ್ಷಿತ್ ರಾಣಾ ಅವರು ತುಂಬ್ತಾರಾ ಅನ್ನೋದು ನೋಡಬೇಕಾಗುತ್ತೆ. ಬಿಕಾಸ್ ಆಫ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂಥದ್ದು. ಸೊ ಯಾವ ರೀತಿಯಲ್ಲಿ ಒಂದು ಬಾಲಿಂಗ್ ಅಟ್ಯಾಕ್ ಇರುತ್ತೆ ನಮ್ಮದು ಭಾರತ ತಂಡದ ಚಾಂಪಿಯನ್ಸ್ ಟ್ರೋಫಿಲಿ ಅಂತ ಇನ್ನೇನು ಕೆಲವೇ ದಿವಸದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಆ್ಯಂಡ್ ಅಪ್ಡೇಟ್ಗಳಿಗಾಗಿ RCB ಆ್ಯಂಡ್ ಬೇರೆ ಬೇರೆ IPL ಟೀಮ್ಗಳು ಪ್ರತಿಯೊಂದು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಕಮೆಂಟ್ ಮಾಡಿ. ಓಕೆ, ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.